ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕುವೆಂಪು ಎಕ್ಸ್‌ಪ್ರೆಸ್‌ಗಾಗಿ ಮಂಗಳೂರು ಜಂಕ್ಷನ್ನ ಪ್ಲಾಟ್‌ಫಾರ್ಮ್‌ನಲ್ಲಿ ನಿಂತಿದ್ದಳು ಆರತಿ. ರಾತ್ರಿ 10 ಗಂಟೆಯ ರೈಲು ಈಗಾಗಲೇ 1 ಗಂಟೆ ತಡವಾಗಿತ್ತು. ಚಳಿಗಾಳಿಯಲ್ಲಿ ಒಂಟಿಯಾಗಿ ಕುಳಿತಿದ್ದವಳ ಭುಜದ ಮೇಲೆ ಲ್ಯಾಪ್‌ಟಾಪ್ ಬ್ಯಾಗ್ ಜಾರಿ ಬೀಳುತ್ತಿತ್ತು. ಅಷ್ಟರಲ್ಲಿ ಒಬ್ಬ ಯುವಕ ಬಂದು ಅದೇ ಬೆಂಚಿನಲ್ಲಿ ಕುಳಿತ. ಕಾಫಿ ಕಲರ್ ಶರ್ಟ್, ಕಪ್ಪು ಜೀನ್ಸ್, ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್. ಎಕ್ಸ್ಕ್ಯೂಸ್ ಮೀ, ಈ ರೈಲು ಇನ್ನೂ ಎಷ್ಟು ತಡವಾಗಬಹುದು ಎಂದು ಕೇಳಿದ. ಆರತಿ ಉತ್ತರಿಸಲಿಚ್ಛಿಸದೇ ಇದ್ದರೂ ತಲೆ ತೂಕವಾಗಿ ಆಡಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ತಲೆ ಎತ್ತಿ ನೋಡಿದಾಗ ಅವನ ಮುಖ ಸುಂದರವಾಗಿತ್ತು. ಅವನು ನಗುತ್ತಿದ್ದ. ಆ ನಗುವನ್ನು ಕಂಡೊಡನೆ ಆರತಿ ದೃಷ್ಟಿ ಬೇರೆಡೆ ಹರಿಸಿದಳು. ಇಬ್ಬರ ನಡುವೆ ಮತ್ತೆ ಮೌನ. ರೈಲು ಬಂದಾಗ ಆರತಿ ಗಾಬರಿಯಲ್ಲಿ ಮೆಟ್ಟಿಲೇರಲು ಯತ್ನಿಸುತ್ತಿದ್ದಂತೆಯೇ ಚಪ್ಪಲಿ ಕಿತ್ತುಹೋಗಿ ಕಾಲು ರೈಲು ಪ್ಲಾಟ್‌ಫಾರ್ಮ್ ನಡುವಿನ ಅಂತರಕ್ಕೆ ಸಿಲುಕಿತು. ಆಕ್ರಂದನ ಮೂಡುವ ಮೊದಲೇ ಹಿಂದಿನಿಂದ ಬಂದ ಅದೇ ಯುವಕ ಬಾಗಿ ಆರತಿಯ ಕಾಲನ್ನು ಎತ್ತಿ ಹಿಡಿದು ಮೇಲೆತ್ತಿದ. ನಿಮಗೆ ಒಡನೆ ನಡೆಯಲು ಆಗುತ್ತಿಲ್ಲ ಅಲ್ವಾ? ನನ್ನ ಭುಜಕ್ಕೆ ಕೈ ಹಾಕಿ, ಇಲ್ಲದಿದ್ದರೆ ರೈಲು ಹೋಗಿ ಬಿಡುತ್ತದೆ ಎಂದು ಮೃದುವಾಗಿ ಹೇಳಿದ. ಆರತಿ ಒಪ್ಪಿ ಅವನ ಭುಜದ ಆಸರೆಯಲ್ಲಿ ಮೆಟ್ಟಿಲೇರಿದಳು. ಒಳಗೆ 2 ಸೀಟು ಖಾಲಿಯಿತ್ತು. ಅವನು ಆರತಿಯ ಎದುರು ಕುಳಿತು ತನ್ನ ನೀರಿನ ಬಾಟಲ್ ಒಡ್ಡಿದ. ಕುಡಿಯಿರಿ, ಗಾಬರಿಯಿಂದ ಒಣಗಿರುತ್ತದೆ. ನನ್ನ ಹೆಸರು ವಿಹಾನ್. ನಿಮ್ಮದು? ಆರತಿ. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. ನೀವು? ಅಲ್ಲೇ ನನ್ನ ಮನೆ. ಮಂಗಳೂರಿನಲ್ಲಿ MBA ಮಾಡುತ್ತಿದ್ದೇನೆ. ನಾನು ಇಲ್ಲಿ ನನ್ನ ತವರು ಮನೆಗೆ ಬಂದಿದ್ದೆ. ಈಗ ವಾಪಸ್ ಆಫೀಸಿಗೆ. ಅಷ್ಟರಲ್ಲಿ 6 ಜನ ಗಟ್ಟಿಯಾಗಿ ಕೂಗುತ್ತಾ ಮದ್ಯದ ವಾಸನೆ ಬೀರುತ್ತಾ ಕಂಪಾರ್ಟ್ಮೆಂಟ್ಗೆ ಬಂದರು. ಆರತಿ ಒಡನಾಟಕ್ಕೆ ಒಡನೆ ಒಸರಿ ಹೋದಳು. ವಿಹಾನ್ ಗಮನಿಸಿ ಶಾಂತವಾಗಿ ಹೇಳಿದ, ಪ್ರಿಯಾ, ನಿನ್ನ ಕಾಲಿಗೆ ನೋವು. ಮೇಲ್ಭಾಗದ ಬರ್ತ್ ಖಾಲಿಯಿದೆ. ಬಾ, ಮೇಲೆ ಹೋಗಿ ಮಲಗು. ಅವನು ತನ್ನ ಗೆಳತಿಯಂತೆ ಕರೆದದ್ದು ಕೇಳಿ ಆ ಗುಂಪು ಏನೂ ಮಾತನಾಡದೆ ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಹೋಯಿತು. ಆರತಿ ನಿಟ್ಟುಸಿರು ಬಿಟ್ಟಳು. ವಿಹಾನ್ ತನ್ನ ಬ್ಯಾಗ್ನಿಂದ ಮೂವ್ ಕ್ಯೂಬ್ ತೆಗೆದು, ಇದನ್ನು ಹಚ್ಚಿಕೊಳ್ಳಿ, ನೋವು ಕಡಿಮೆಯಾಗುತ್ತದೆ ಎಂದು ಕೊಟ್ಟ. ಇವತ್ತು ನೀವಿಲ್ಲದಿದ್ದರೆ ನನ್ನ ಸ್ಥಿತಿ ಏನಾಗಿತ್ತೋ? ಆರತಿ ಧ್ವನಿ ನಡುಗುತ್ತಿತ್ತು. ಅಯ್ಯೋ, ಇದರಲ್ಲಿ ನಾನು ಏನು ದೊಡ್ಡ ಸಹಾಯ ಮಾಡಿದ್ದೇನೆ? ಯಾರೇ ಇದ್ದರೂ ಮಾಡುತ್ತಿದ್ದರು ಎಂದು ವಿಹಾನ್ ನಗುತ್ತಿದ್ದ. ಮಂಗಳೂರು ಜಂಕ್ಷನ್ ಬಂದಾಗ ಆರತಿಯ ಕಾಲು ಇನ್ನೂ ಊತವಾಗಿತ್ತು. ತನ್ನ ಬ್ಯಾಗ್ನಲ್ಲಿದ್ದ ಬೇರೆ ಚಪ್ಪಲು ಸಿಗದೆ ಒದ್ದಾಡುತ್ತಿದ್ದಳು. ವಿಹಾನ್ ತಾನು ಧರಿಸಿದ್ದ ಚಪ್ಪಲನ್ನೇ ಕಿತ್ತು ಕೊಟ್ಟು ಆರತಿಯ ಬ್ಯಾಗ್ ಭುಜಕ್ಕೆ ಹಾಕಿಕೊಂಡು ರೈಲಿನಿಂದ ಇಳಿಸಿದ. ನಾನು ನಿಮ್ಮನ್ನು PGವರೆಗೆ ಡ್ರಾಪ್ ಮಾಡುತ್ತೇನೆ ಎಂದಳು ಆರತಿ. ಹೇಗೆ? ನಿಮ್ಮ ಕಾಲು ಗೊತ್ತಲ್ಲ, ಮೊದಲು ಒಂದು ಕ್ಲಿನಿಕ್ಗೆ ಹೋಗೋಣ, ನಂತರ ನಾನೇ ತಲುಪಿಸುತ್ತೇನೆ ಎಂದು ವಿಹಾನ್ ಆಟೋ ಕರೆದ. ಕ್ಲಿನಿಕ್ನಲ್ಲಿ ಡಾಕ್ಟರ್, ಫ್ರಾಕ್ಚರ್ ಇಲ್ಲ, ಸಣ್ಣ ಉಳುಕು, ಇಂಜೆಕ್ಷನ್, ಬ್ಯಾಂಡೇಜ್, 2 ದಿನ ವಿಶ್ರಾಂತಿ ಸಾಕು ಎಂದರು. ಬಿಲ್ ಕೊಡುವಾಗ ಆರತಿ ತಾನೇ ಪಾವತಿಸಿದಳು. PG ತಲುಪಿದ ಮೇಲೆ ಆರತಿ 1 ಕಪ್ ಕಾಫಿ ಕುಡಿದು ಹೋಗಿ ಎಂದು ಬಲವಂತ ಮಾಡಿದಳು. ಪರವಾಗಿಲ್ಲ, ಈಗಾಗಲೇ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ, ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುಕ್ತಿ
ಗುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಈಗಾಗಲೇ ತಡವಾಗಿದೆ. ಮತ್ತೊಮ್ಮೆ ಭೇಟಿಯಾದಾಗ ಕುಡಿಸುವೆ ಎಂದು ವಿಹಾನ್ ಕೈ ಕುಲುಕಿ ಹೊರಟ. ಆ ರಾತ್ರಿ ಆರತಿಗೆ ಕಣ್ಣು ಮುಚ್ಚಿದರೆ ವಿಹಾನ್ನ ಮುಖವೇ ಕಾಣುತ್ತಿತ್ತು. ಮನಸ್ಸು ತುಂಬ ಆತುರದಿಂದ ಕಾಯುತ್ತಿತ್ತು. ಇನ್ನೊಮ್ಮೆ ಭೇಟಿಯಾಗಬೇಕು ಎಂದು. ಸ್ವಲ್ಪ ಹೊತ್ತಿನಲ್ಲಿ ಬೆಲ್ ಮೊಳಗಿತು. ಬಾಗಿಲು ತೆಗೆದರೆ ವಿಹಾನ್ ನಿಂತಿದ್ದ. ಅರೆ, ಏನಾದರೂ ಮರೆತುಬಿಟ್ಟೆಯ ಎಂದು ಆರತಿ ನಗುತ್ತಾ ಕೇಳಿದಳು. ಹೌದು, ಗಡಿಬಿಡಿಯಲ್ಲಿ ಮೊಬೈಲ್ ಇಲ್ಲೇ ಬಿಟ್ಟುಬಿಟ್ಟೆ ಎಂದು ಒಳಬಂದ. ನೀವು ಬರಿಗಾಲಲ್ಲೇ ಹೋಗಿದ್ದೀರಿ ಅಲ್ಲವಾ? ಚಪ್ಪಲಿ ತೆಗೆದುಕೊಂಡು ಹೋಗಿ ಎಂದು ಆರತಿ ಬಿಸಿ ಬಿಸಿ ಕಾಫಿ ತಯಾರಿಸಿ 2 ಕಪ್ ತಂದಳು. ಕಾಫಿ ಕುಡಿಯುತ್ತಿದ್ದಂತೆಯೇ ಆಕಸ್ಮಿಕವಾಗಿ ಬೆರಳುಗಳು ಸ್ಪರ್ಶಿಸಿದವು. ಆರತಿಗೆ ಮೈಯೆಲ್ಲ ರೋಮಾಂಚಿತವಾಯಿತು. ಮೌನದಲ್ಲಿ ಕಾಫಿ ಮುಗಿಯಿತು. ಆರತಿ, ನಿಮ್ಮ ನಂಬರ್ ಕೊಡ್ತೀರಾ? ಇದೇ ವಾಟ್ಸ್ಆಪ್ ನಂಬರಾ? ಅವಳು ನಿರಾಯಾಸವಾಗಿ ನಂಬರ್ ಕೊಟ್ಟಳು. ಮಿಸ್ಡ್ ಕಾಲ್ ಕೊಟ್ಟು ಸೇವ್ ಮಾಡಿಕೊಳ್ಳುವಂತೆ ಹೇಳಿ ವಿಹಾನ್ ಹೊರಟ. ಅಂದಿನಿಂದ ಆರತಿ ವಿಹಾನ್ನ ಗೆಳೆತನ ಆರಂಭವಾಯಿತು. 1 ವಾರದಲ್ಲಿ ಪ್ರೀತಿಯಾಯಿತು. ದಸರಾ ರಜೆಯಲ್ಲಿ ಆರತಿ ಮನೆಗೆ ಹೋಗುತ್ತಿದ್ದಳು. ಇದ್ದಕ್ಕಿದ್ದಂತೆ ವಿಹಾನ್ನ ಕರೆ ಬಂತು. ಹೇಗಿದ್ದೀಯಾ ಆರತಿ? ರೆಡಿಯಾಗಿದ್ದೀಯಾ? ನಾನು ಸ್ಟೇಷನ್ಗೆ ಬರುತ್ತಿದ್ದೇನೆ. ನಿನ್ನನ್ನು ಕರೆದುಕೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ. ಆರತಿ ಖುಷಿಯಿಂದ ಹಾರಿದಳು. ಒಳ್ಳೆಯ ಡ್ರೆಸ್, ಇಯರ್ರಿಂಗ್ಸ್ ಧರಿಸಿ ಸುಂದರವಾಗಿ ರೆಡಿಯಾದಳು. ಸ್ಟೇಷನ್ನಲ್ಲಿ ಬೈಕ್ನಲ್ಲಿ ಬಂದ ವಿಹಾನ್ ಕೈ ಬೀಸಿದ. ಬಿಳಿ ಶರ್ಟ್, ನೀಲಿ ಜೀನ್ಸ್. ಅವನು ರಾಜ್ಕುಮಾರನಂತೆ ಕಾಣುತ್ತಿದ್ದ. ಇವತ್ತು ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೇಳಿದ. ಬೈಕ್ನಲ್ಲಿ ಹೋಗುತ್ತಿದ್ದಂತೆ ಆರತಿಯ ಕೂದಲು ಗಾಳಿಯಲ್ಲಿ ಹಾರಾಡುತ್ತಾ ಅವನ ಮುಖಕ್ಕೆ ಮುತ್ತಿಕ್ಕುತ್ತಿತ್ತು. ರೆಸ್ಟೋರೆಂಟ್ನಲ್ಲಿ ಕಾಫಿಗೆ ಸಮೋಸ ಆರ್ಡರ್ ಮಾಡಿ ಮಾತಾಡುತ್ತಾ ಕಾಲ ಕಳೆದರು. ಇನ್ನು ಮುಂದೆ ಹೀಗೆ ಎಲ್ಲೆಲ್ಲೂ ಒಟ್ಟಿಗೆ ಹೋಗೋಣ ಎಂದ ವಿಹಾನ್. ಆರತಿ ಮುಖ ಕೆಂಪಗಾಯಿತು. 6 ತಿಂಗಳು ಕಳೆದವು. ಇಬ್ಬರೂ ತುಂಬಾ ಹತ್ತಿರವಾಗಿದ್ದರು. ಒಂದು ದಿನ ಮಂಗಳೂರಿನ ಬೀಚ್ ರೋಡ್ನಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಕಾರು ಬಂದು ಅವರ ಬೈಕ್ಗೆ ಡಿಕ್ಕಿ ಹೊಡೆಯಿತು. ಬೈಕ್ ಕೆಳಗೆ ಬಿದ್ದು ವಿಹಾನ್ನ ಕೈಗೆ ಗಾಯವಾಯಿತು. ಆರತಿಗೆ ಸಣ್ಣ ಗಾಯ. ಆದರೆ ಗಾಬರಿಯಿಂದ ಆರತಿ ಕಣ್ಣೀರು ಹಾಕಿದಳು. ವಿಹಾನ್ ಆಸ್ಪತ್ರೆಗೆ ದಾಖಲಾದ. ರಕ್ತ ಬೇಕಿರುವುದು ತಿಳಿದೊಡನೆ ಆರತಿ ತಕ್ಷಣ ತಾನೇ ರಕ್ತ ಕೊಡುವುದಾಗಿ ಹೇಳಿದಳು. ಗ್ರೂಪ್ ಹೊಂದಿಕೊಂಡಿದ್ದರಿಂದ ರಕ್ತ ಕೊಟ್ಟು ವಿಹಾನ್ನ ಪ್ರಾಣ ಉಳಿಸಿದಳು. ವಿಹಾನ್ನ ಅಣ್ಣ ವಿಕ್ರಮ್ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ ಹೇಳಿದರು, ಈ ಹುಡುಗಿ ಇಲ್ಲದಿದ್ದರೆ ನಿಮ್ಮ ತಮ್ಮ ಸಾಧ್ಯವೇ ಇರಲಿಲ್ಲ. ವಿಕ್ರಮ್ ಕೈಮುಗಿದು, ನನ್ನ ತಮ್ಮನನ್ನು ಬದುಕಿಸಿದ್ದಕ್ಕೆ ನಿನಗೆ ಎಷ್ಟು ಧನ್ಯವಾದ ಹೇಳಲಿ ಆರತಿ. ನಾನು ಮೊದಲು ನಿಮ್ಮ ಸ್ನೇಹವನ್ನು ಒಪ್ಪದೇ ಇದ್ದೆ. ಹಣ, ಶ್ರೀಮಂತಿಕೆ ಎಲ್ಲವನ್ನೂ ನೋಡಿದೆ. ಆದರೆ ಇಂದು ನೀ ಕೊಟ್ಟ ಪ್ರೀತಿ, ರಕ್ತ ನನಗೆ ಕಣ್ಣು ತೆರೆಸಿತು. ದೀಪಕ್ ಚೇತರಿಸಿಕೊಂಡೊಡನೆ ನಾವು ನಿಮ್ಮ ಮನೆಗೆ ಬಂದು ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ನಿಮ್ಮಿಬ್ಬರ ಜೀವನವನ್ನು ಒಟ್ಟಿಗೆ ಸೇರಿಸುತ್ತೇವೆ. ವಿಹಾನ್ ಗುಣಮುಖನಾದ ಮೇಲೆ ಆಸ್ಪತ್ರೆಯ ಹಾಸಿಗೆಯಲ್ಲೇ ಆರತಿಯ ಕೈ ಹಿಡಿದು, ನನ್ನ ಜೀವನದಲ್ಲಿ ನೀ ಇರಬೇಕು, ಎಂದೆಂದೂ ಒಟ್ಟಿಗೆ ಎಂದ. ಆರತಿ ಕಣ್ಣೀರಿನೊಂದಿಗೆ ಅವನ ಹಣೆಗೆ ಮುತ್ತಿಕೊಟ್ಟಳು. 2 ಹೃದಯಗಳು ಒಂದಾದವು. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ.
ಕಥೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.